ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದಂತಹ ವಿಜಯ್ ತಮಿಳುನಾಡಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವಂತಹ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ತಾನು ಈ ಹಿಂದೆ ಘೋಷಿಸಿದ್ದಂತಹ ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ಮೊದಲ ಸಹಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿಜಯ್ಗೆ ಶುಭಾಶಯ ಕೋರಿದ್ದಾರೆ. ವಿಜಯ್ ಕೂಡ ಮೋದಿ ಜೊತೆಗೆ ಜಗಳ ಇಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನ ಡಿಎಂಕೆ ಸರ್ಕಾರ ರಾಷ್ಟ್ರೀಯತೆಯನ್ನು ಬದಿಗೆ ಹಾಕಿತ್ತಲ್ಲ, ತಮಿಳಿಗರೇ ಸರ್ವಶ್ರೇಷ್ಠರು, ತಮಿಳಿಗರು ಬೇರೆಯವರು, ದ್ರಾವಿಡ ನಾಡು, ಈ ರೀತಿಯ ಮಾತುಗಳು ಕೇಳಬರ್ತಾ ಇತ್ತಲ್ಲ, ಅದನ್ನೆಲ್ಲ ವಿಜಯ್ ಕಸದ ಬುಟ್ಟಿಗೆ ಹಾಕದಂತೆ ಕಾಣ್ತಾ ಇದೆ. ಮೊದಲ ದಿನವೇ ಆ ಬಗ್ಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಮಿತ್ರರೇ, ವಿಜಯ್ಗೆ ಸಿಎಂ ಹಾದಿ ಸುಗಮವಾಗಂತೂ ಇಲ್ಲ. ಯಾವಾಗ ಬೇಕಾದರೂ ಸರ್ಕಾರಕ್ಕೆ ಆಪತ್ತು ಬರುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೋಸ್ಕರವಾಗಿ ವಿಜಯ್ ತನ್ನ ಮೊದಲ ದಿನದ ಮೊದಲ ಭಾಷಣದಲ್ಲೇ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮಿತ್ರರೇ, ತಮಿಳುನಾಡು ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ವಿಜಯ್ ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೆ, ಮೊದಲ ದಿನ ಏನೇನು ನಿರ್ಧಾರ ಮಾಡಿದ್ರು, ಯಾವ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ರು, ಪ್ರಧಾನಿ ಯಾವ ರೀತಿಯಾಗಿ ವಿಜಯ್ಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಮಿಳುನಾಡಿನಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ವಿಜಯ್ಗೆ ಪೂರ್ಣ ಬಹುಮತ ಬಾರದ ಕಾರಣದಿಂದಾಗಿ ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ವಿಜಯ್ರನ್ನ ಸಿಕ್ಕಾಪಟ್ಟೆ ಸತಾಯಿಸ್ಬಿಟ್ವು. ಹೀಗಾಗಿ ವಿಜಯ್ 4 ಬಾರಿ ರಾಜಭವನಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಅಂತಿಮವಾಗಿ ಅವರಿಗೆ ಬಹುಮತ ಸಿಕ್ತು. ಇವತ್ತು ನೆಹರು ಸ್ಟೇಡಿಯಂನಲ್ಲಿ ಒಂದು ಭವ್ಯ ಸಮಾರಂಭದಲ್ಲಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸ್ವತಃ ರಾಹುಲ್ ಗಾಂಧಿ ಭಾಗಿಯಾಗಿದ್ರು. ಈ ಮೂಲಕವಾಗಿ ವಿಜಯ್ INDIA ಕೂಟವನ್ನು ಸೇರಿದ್ದಾರೆ ಎನ್ನುವಂತಹ ಸಂದೇಶವನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮುಂದೆ ನಮಗೂ DMKಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಇಷ್ಟು ದಿನ ಅವರನ್ನು ಬಳಸ್ಕೊಂಡಿದ್ದಾಯ್ತು, ಇನ್ನೇನೇ ಇದ್ರೂ ಕೂಡ ನಾವು ವಿಜಯ್ ಜೊತೆಗೆ ಹೆಜ್ಜೆ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಅದಿರಲಿ, ನಾವು ಮುಂದೆ ಯಾವತ್ತಾದರೂ ಚರ್ಚೆ ಮಾಡೋಣ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಇದೆಯಲ್ಲ, ಇದು ಬಹಳ ವಿಶೇಷವಾಗಿತ್ತು. ವಿಜಯ್ ಅದರಲ್ಲೇ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ DMK ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಾ ಇತ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ರಾಜಕಾರಣವನ್ನ ತಮಿಳುನಾಡಿನಲ್ಲಿ ನಾನು ಮಾಡ್ತೀನಿ ಅಂತ ವಿಜಯ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಈ ಹಿಂದೆ DMK ಸರ್ಕಾರ ಇತ್ತಲ್ಲ, ಅದು ರಾಷ್ಟ್ರಗೀತೆ ವಿಚಾರಕ್ಕೂ ಕೂಡ ರಾಜ್ಯಪಾಲರ ಜೊತೆಗೆ ಜಗಳ ತೆಗೆದಿತ್ತು, ಕೇಂದ್ರ ಸರ್ಕಾರದ ಜೊತೆಗೆ ಜಗಳ ತೆಗೆದಿತ್ತು. ಒಂದು ಸದನದಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ರಾಜ್ಯಪಾಲ ಹೇಳಿದ್ರೆ ಅದನ್ನ DMK ಸರ್ಕಾರ ಒಪ್ಕೊಂಡಿರಲಿಲ್ಲ. ಹೀಗಾಗಿ RN ರವಿ ಅವರು ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಭಾಷಣವನ್ನೇ ಮಾಡ್ತಾ ಇರಲಿಲ್ಲ, ಹಾಗೆ ವಾಪಸ್ ಹೋಗ್ತಾ ಇದ್ರು. ಅಂದ್ರೆ ಆ ಮಟ್ಟಿನ ಸಂಘರ್ಷ ಆಗ್ತಾ ಇತ್ತು. ಆದ್ರೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇತ್ತಲ್ಲ, ಅದರ ಆರಂಭದಲ್ಲಿ ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲಾಯಿತು. ಎರಡನೇದಾಗಿ ಜನಗಣಮನವನ್ನ ಹೇಳಲಾಯಿತು. ಮೂರನೆಯದಾಗಿ ತಮಿಳುನಾಡಿನ ನಾಡಗೀತೆಯನ್ನ ಹಾಡಲಾಯಿತು. ಈ ಹಿಂದೆ DMK ಸರ್ಕಾರ ಯಾವತ್ತೂ ಕೂಡ ಒಂದೇ ಮಾತರಂಗೆ ಬೆಲೆ ಕೊಟ್ಟಿದ್ದನ್ನೇ ನಾವು ನೋಡಿಲ್ಲ. ಜನಗಣಮನವನ್ನ ಹಾಡೋದಕ್ಕೆ ಅವರು ಹಿಂದೇಟ್ ಹಾಕ್ತಾ ಇದ್ರು. ಅಂತಹದ್ರಲ್ಲಿ ವಿಜಯ್ ಅವರು ತನ್ನ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಿಸ್ತಾರೆ, ಜನಗಣಮನ ಹೇಳಿಸ್ತಾರೆ, ನಾಡಗೀತೆ ಹಾಡಿಸ್ತಾರೆ. ಅನಂತರ ಪ್ರಮಾಣ ವಚನ ಕಾರ್ಯಕ್ರಮ ಮುಕ್ತಾಯ ಆದ ಬಳಿಕವೂ ಕೂಡ ಒಂದೇ ಮಾತರಮ್ಮನ್ನೇ ಹಾಡಲಾಗತ್ತೆ. ಇದು ಏನು ಮೆಸೇಜ್ ಕೊಡೋದಕ್ಕೆ ಯತ್ನ ಮಾಡಿದ್ದಾರೆ ಅಂತಂದರೆ, ರಾಷ್ಟ್ರೀಯತೆಯ ವಿಚಾರದಲ್ಲಿ ನಾನು ರಾಜಿ ಆಗೋದಿಲ್ಲ, ಅಂದರೆ ತಮಿಳು ಪ್ರತ್ಯೇಕ ಐಡೆಂಟಿಟಿ ಅಂಥೇಳಿ ರಾಷ್ಟ್ರದ ಏಕತೆಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ವಿಜಯ್ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಎರಡನೇದಾಗಿ ವಿಜಯ್ ಬಗ್ಗೆ ಆಡಬೇಕಾದಂತಹ ಇನ್ನೊಂದು ಉತ್ತಮ ಮಾತೇನು ಕೇಳಿದ್ರೆ, ರಾಜ್ಯಪಾಲರು ವಿಜಯ್ಗೆ ನೇರವಾಗಿ ಪ್ರಮಾಣ ವಚನವನ್ನು ಬೋಧಿಸೋದಕ್ಕೆ ಮುಂದಾಗಿರಲಿಲ್ಲ. ವಿಜಯ್ 4 ಬಾರಿ ರಾಜಭವನಕ್ಕೆ ಭೇಟಿ ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ರು, ನೀವು 118ರ ಸಂಖ್ಯೆಯನ್ನು ತೋರಿಸದೆ ನನಗದು ಕನ್ವಿನ್ಸ್ ಆಗದೆ ನಾನು ನಿಮಗೆ ಪ್ರಮಾಣ ವಚನವನ್ನು ಬೋಧಿಸೋದಿಲ್ಲ ಅಂತ. ಸಾಮಾನ್ಯವಾಗಿ DMK ಆಗಲಿ, AIADMK ಆಗಲಿ, ಅಥವಾ ಇನ್ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಒಂದು ವೇಳೆ ಕಾಂಗ್ರೆಸ್ ಆ ಸ್ಥಾನದಲ್ಲಿತ್ತು ಅಂತ ಅಂದುಕೊಳ್ಳಿ, ಅವರು ರಾಜ್ಯಪಾಲರನ್ನ ವಾಚಾಮಗೋಚರವಾಗಿ ಬೈತಾ ಇದ್ರು. ರಾಜ್ಯಪಾಲರು BJPಯ ಏಜೆಂಟ್, RSS ಏಜೆಂಟ್, ಈ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ರು. ಮೊನ್ನೆಯೇ ನಾನು ನೋಡ್ತಾ ಇದ್ದೆ, ತಮಿಳುನಾಡಿನ ಕಾಂಗ್ರೆಸ್ನ ಓರ್ವ ವಕ್ತಾರ ರಾಜ್ಯಪಾಲರ ಬಗ್ಗೆ ಹಿಗ್ಗಾಮುಗ್ಗಾ ಟೀಕೆ ಮಾಡ್ತಾ ಇದ್ದ. ವಿಜಯ್ ಜೋಸೆಫ್ ವಿಜಯ್ ಆದ ಕಾರಣದಿಂದಾಗಿ RSS ಪ್ರಮಾಣ ವಚನ ಕಾರ್ಯಕ್ರಮ ನಡೆಯದಂತೆ ತಡೀತಾ ಇದೆ, ಹೀಗೆಲ್ಲ ಪುಂಖಾನುಪುಂಖವಾಗಿ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ವಿಜಯ್ ಯಾವತ್ತೂ ಕೂಡ ರಾಜ್ಯಪಾಲರ ವಿರುದ್ಧವಾಗಿ ಮಾತನಾಡಿಲ್ಲ. ವಿಜಯ್ ಪಕ್ಷದವರು ಯಾರೂ ಕೂಡ ರಾಜ್ಯಪಾಲರೇನೋ ತಪ್ಪಾಗಿ ನಡೆದುಕೊಳ್ತಾ ಇದ್ದಾರೆ ಏನೂ ಹೇಳೇ ಇಲ್ಲ. ವಿಜಯ್ ಬಹಳ ತಾಳ್ಮೆಯಿಂದ 4 ಬಾರಿ ರಾಜಭವನಕ್ಕೆ ಹೋಗಿ ಬಂದರು. ರಾಜ್ಯಪಾಲರು ಏನು ಹೇಳಿದ್ರು ಅದೆಲ್ಲವುದನ್ನು ಅನುಸರಿಸಿದ್ರು. ಅಂತಿಮವಾಗಿಯೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರೊಂದಿಗೆ ಬಹಳ ಸ್ನೇಹದಿಂದಲೇ ನಡೆದುಕೊಂಡ್ರು. ಅಂದರೆ ಈ ಹಿಂದಿನ ಸರ್ಕಾರ ರಾಜ್ಯಪಾಲ
ರಾಜ್ಯಪಾಲರೊಂದಿಗೆ ಯಾವ ರೀತಿಯಾಗಿ ತಿಕ್ಕಾಟ ಮಾಡ್ಕೊಳ್ತಾ ಇತ್ತೋ ನಾನು ಆ ರೀತಿಯಾಗಿ ಮಾಡ್ಕೊಳ್ಳೋದಿಲ್ಲ. ಸಂವಿಧಾನ ಏನು ಹೇಳುತ್ತೋ, ಕಾನೂನುಗಳೇನಿದೆಯೋ ಅದನ್ನು ಪಾಲಿಸಿಕೊಂಡು ಇದ್ದಂತಹ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದಕ್ಕೆ ಯತ್ನ ಮಾಡ್ತೀನಿ. ಕೇಂದ್ರ ಸರ್ಕಾರದ ಜೊತೆಗೆ ವಿನಾಕಾರಣ ಜಗಳ ತೆಗೆಯೋದಿಲ್ಲ. ಈ ಸಂದೇಶವನ್ನು ಕೂಡ ವಿಜಯ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒಂದು ಪಾಸಿಟಿವ್ ವಿಚಾರಗಳು. ಯಾವತ್ತೂ ಕೂಡ ಗುಣಕ್ಕೆ ಮತ್ಸರ ಇರಬಾರ್ದು. ಯಾರೇ ಒಳ್ಳೇದು ಮಾಡಿದ್ರೂ ಕೂಡ ಅದನ್ನು ಒಪ್ಕೊಳ್ಬೇಕು. ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೋ ಅವರಿಗೂ ಕೂಡ ನಾವು ಗೌರವ ಕೊಡಬೇಕು. ವಿಜಯ್ ಆ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ನಡೆದುಕೊಂಡಿದ್ದಾರೆ, ಅದನ್ನ ಮೆಚ್ಚಲೇಬೇಕು. ಎರಡನೇದಾಗಿ ಮಿತ್ರರೇ, ವಿಜಯ್ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಲ್ಲ, ಅದು ಸ್ವಲ್ಪ ಸಿನಿಮಾ ಸ್ಟೈಲ್ನಲ್ಲೇ ಇತ್ತು. ನೆರೆದವರನ್ನ ರಂಜಿಸೋದಕ್ಕೋಸ್ಕರವಾಗಿ ಪ್ರಮಾಣ ವಚನವನ್ನ ಕೂಡ ಸಿನಿಮಾ ಸ್ಟೈಲ್ನಲ್ಲೇ ತೆಗೆದುಕೊಂಡ್ರು. ಪ್ರಮಾಣ ವಚನವಾಗಿ ರಾಜ್ಯಪಾಲರು ಅಲ್ಲಿಂದ ತೆರಳಿದ ಬಳಿಕ ನೆಹರು ಸ್ಟೇಡಿಯಂನಲ್ಲಿ ಸೇರಿದ್ದಂತಹ ತನ್ನ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ್ರು. ಆಗ ವಿಜಯ್ ತನ್ನ ಮಿತ್ರ ಪಕ್ಷಗಳಿಗೂ ಕೂಡ ನೇರವಾಗಿ ಸಂದೇಶ ಕೊಡುವಂತಹ ಯತ್ನ ಮಾಡಿದ್ದಾರೆ. ಅದು ಹೇಗೆ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ, ಈ ಸರ್ಕಾರದಲ್ಲಿ ನಾನೊಬ್ಬನೇ ಪವರ್ ಸೆಂಟರ್, ಇಲ್ಲಿ ಪವರ್ ಸೆಂಟರ್ 2, ಪವರ್ ಸೆಂಟರ್ 3 ಯಾವುದೂ ಇರೋದಿಲ್ಲ. ಈ ಸರ್ಕಾರದ A to Z ನಾನೇ ಅನ್ನೋದನ್ನ ನೇರವಾಗಿ ಆ ಸಭೆಯ ಮೂಲಕ ತಮಿಳುನಾಡಿಗೆ ತಿಳಿಸುವಂತಹ ಯತ್ನ ಮಾಡಿದ್ರು. ಅಂದ್ರೆ ಚಿಕ್ಕ ಪುಟ್ಟ ಪಕ್ಷಗಳು ಬಂದು ಆಟ ಆಡಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ. VCK ಕೇವಲ 2 ಸದಸ್ಯರನ್ನ ಹೊಂದಿದೆ, ಆದ್ರೆ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಚರ್ಚೆ ಆಗೋದೇ ಆ ರೀತಿಯಾಗಿ ಅವರು ಡಿಮ್ಯಾಂಡ್ ಮಾಡಿದ್ದು ಕೂಡ ನಿಜ. ಅದೆಲ್ಲ ಏನೂ ಇಲ್ಲ, ಅವರೆಲ್ಲ ಬೆಂಬಲ ಕೊಟ್ಟಿರಬಹುದು. ಹಾಗಂದ ಮಾತ್ರಕ್ಕೆ ಸರ್ಕಾರದ ಜುಟ್ಟನ್ನ ಅವ್ರ ಕೈಲಿ ಕೊಟ್ಟಿಲ್ಲ. ಇಡೀ ಸರ್ಕಾರ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ, ನಾನೊಬ್ಬನೇ ಪವರ್ ಸೆಂಟರ್ ಅಂತ ವಿಜಯ್ ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಇದನ್ನ ಘೋಷಣೆ ಮಾಡಿರೋದ್ರಿಂದಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಮೆಸೇಜ್ ಕೊಟ್ಟಂತೆಯೇ ಇದು. ಅಂದ್ರೆ 5 ಸದಸ್ಯರ ಬೆಂಬಲವನ್ನ ವಿಜಯ್ಗೆ ಕೊಟ್ಬಿಟ್ಟು ಇಡೀ ಸರ್ಕಾರದ ಜುಟ್ಟನ್ನು ನಾನು ಹಿಡ್ಕೊಂಡಿರ್ತೀನಿ ಅಂತ ಏನಾದರೂ ಕಾಂಗ್ರೆಸ್ ಯತ್ನ ಮಾಡಿದ್ದೆ ಆದರೆ ಅದನ್ನು ನಾನು ಒಪ್ಪೋದಿಲ್ಲ ಅಂತ ಅವರು ರಾಹುಲ್ ಗಾಂಧಿಗೆ ಆ ಸಭೆಯಲ್ಲೇ ಮೆಸೇಜ್ ಪಾಸ್ ಮಾಡಿದ್ರು. ಜೊತೆಗೆ ನಮ್ಮ ಸರ್ಕಾರ ಭ್ರಷ್ಟಮುಕ್ತ ಸರ್ಕಾರ, ಯಾವುದೇ ಕಾರಣಕ್ಕೂ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ, ನನ್ನ ಅಕ್ಕಪಕ್ಕ ಇರುವವರು ಕೂಡ ಮಾಡೋದಿಲ್ಲ, ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ವಿಜಯ್ ಇವತ್ತು ಭರವಸೆ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನಿಂದ ತಮಿಳುನಾಡಿನಲ್ಲಿ ಕಂಪ್ಲೀಟ್ ಸೆಕ್ಯುಲರ್ ಮತ್ತು ಸೋಷಿಯಲ್ ಜಸ್ಟಿಸ್ನ ಯುಗ ಆರಂಭವಾಗ್ತಾ ಇದೆ, ನನ್ನ ಸರ್ಕಾರ ಸೆಕ್ಯುಲರ್ ಸರ್ಕಾರ ಅಂತ ಕೂಡ ವಿಜಯ್ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ವಿಜಯ್ ಈಗಲೂ ಕೂಡ ಮಾಧ್ಯಮವನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಇಂಟರ್ವ್ಯೂಗಳನ್ನು ಕೊಟ್ಟಿರಲಿಲ್ಲ, ಗೆದ್ದ ಬಳಿಕವೂ ಕೂಡ ಯಾವುದೇ ಮಾಧ್ಯಮಕ್ಕೆ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಇವತ್ತು ಪ್ರಮಾಣ ವಚನ ಆದ ಬಳಿಕ ಮಾತನಾಡಿದ್ರಲ್ಲ, ಅದೇ ಅವರ ಸಂದೇಶ. ಇನ್ನು ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದಂತೆ ವಿಜಯ್ 3 ಆರ್ಡರ್ಗಳಿಗೆ ಸಹಿ ಹಾಕಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಮೊದಲನೆಯದು, ತಮಿಳುನಾಡಿನ ಪ್ರತಿ ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಅನ್ನು ಫ್ರೀ ಕೊಡುವಂತಹ ಯೋಜನೆಗೆ ಇವತ್ತೇ ಆರ್ಡರ್ ಪಾಸ್ ಮಾಡಿದ್ದಾರೆ. ಹಾಗೆ ಮಹಿಳಾ ಪ್ರೊಟೆಕ್ಷನ್ ಫೋರ್ಸ್ ಅನ್ನು ರಚನೆ ಮಾಡೋದಕ್ಕೂ ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ. ಜೊತೆಗೆ ಡ್ರಗ್ ಫ್ರೀ ತಮಿಳುನಾಡನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಆಂಟಿ ಡ್ರಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡುವಂತಹ ಆರ್ಡರ್ಗೂ ಕೂಡ ಇವತ್ತೇ ಸಹಿ ಹಾಕಿದ್ದಾರೆ. ಇದೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ವಿಜಯ್ ಕೊಟ್ಟಂತಹ ಭರವಸೆಗಳು. ಮಿತ್ರರೇ, ಇದಿಷ್ಟೇ ಅಲ್ಲ, ಇನ್ನೂ 16 ಭರವಸೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ವಿಜಯ್ಗೆ ಬಹಳ ದೊಡ್ಡ ಹೊರೆಯೇ. ಅವರು ಪ್ರತಿ ಕುಟುಂಬಕ್ಕೂ ಕೂಡ ವರ್ಷಕ್ಕೆ 6 ಸಿಲಿಂಡರ್ ಅನ್ನ ಉಚಿತವಾಗಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡಬೇಕು. ಮತ್ತೆ ಬಡ ಹೆಣ್ಣು ಮಕ್ಕಳು ಮದುವೆ ಆದರೆ 8 ಗ್ರಾಂ ಚಿನ್ನ, 2,500 ರು ಮೊತ್ತದ ಉತ್ತಮ ರೇಷ್ಮೆ ಸೀರೆ, ಹಾಗೆ 5 ಎಕರೆಗಿಂತ ಕಡಿಮೆ ಇರುವಂತಹ ರೈತರ ಕೃಷಿ ಸಾಲವನ್ನ ಸಂಪೂರ್ಣ ಮನ್ನಾ, ಹಾಗೆ 5 ಎಕರೆಗಿಂತ ಜಾಸ್ತಿ ಜಮೀನು ಹೊಂದಿದಂತಹ ಕೃಷಿಕರಿಗೆ 50% ಸಾಲ ಮನ್ನಾ, ಹೀಗೆ 40ಕ್ಕೂ ಹೆಚ್ಚು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ ಇವತ್ತು 3 ಜಾರಿಗೊಳಿಸೋದಕ್ಕೆ ವಿಜಯ್ ಸಹಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲದನ್ನ ಜಾರಿ ಮಾಡ್ತೀನಿ ಅಂತ ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದಂತೆ ವಿಜಯ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಮಿತ್ರರೇ, ಇದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ವಿಜಯ್ ಮೇಲಿದೆ. ಇದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತಾರೆ ಅದು ಕೂಡ ಸವಾಲಿನ ಸಂಗತಿ. ಯಾಕೆಂತಂದ್ರೆ ತಮಿಳುನಾಡು ಆರ್ಥಿಕವಾಗಿ ಅಷ್ಟೇನು ಸುಭದ್ರವಾಗಿಲ್ಲ. ಅವರ ಸಾಲ ಇದೆಯಲ್ಲ, ಈಗಾಗಲೇ 10 ಲಕ್ಷ ಕೋಟಿಯನ್ನ ದಾಟಿದೆ. ತಮಿಳುನಾಡು ಸರ್ಕಾರಕ್ಕೆ ದೊಡ್ಡ ಆದಾಯ ಇದೆ. ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು. ಆದರೆ ಅವರ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಇದು ಎಲ್ಲಾ ಎಲ್ಲೆಯನ್ನ ಮೀರಿಬಿಟ್ಟಿದೆ. ಇನ್ನು ಹೊಸದಾಗಿ ಭರವಸೆಯನ್ನ ಕೊಡೋದು, ಹೊಸದಾಗಿ ಫ್ರೀ ಯೋಜನೆಯನ್ನ ಕೊಡೋದಿದೆಯಲ್ಲ, ಇದು ಹೊಸ ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲು. ಆದರೆ ವಿಜಯ್ ಎಲ್ಲದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಷ್ಟೇ. ಇಷ್ಟು ಮುಂಚಿತವಾಗಿ ಟೀಕೆ ಮಾಡುವಂತಹದ್ದು ಸರಿಯಲ್ಲ. ಹೀಗಾಗಿ ನಾನು ಮೊದಲ ದಿನವೇ ವಿಜಯ್ ಅವರನ್ನ ವಿಪರೀತವಾಗಿ ವಿಮರ್ಶೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ವಿಜಯ್ಗೂ ಕೂಡ ಸ್ವಲ್ಪ ಟೈಮ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ಇನ್ನು ಹೊಸತು ಅವ್ರು ಹೇಗೆ ಆಡಳಿತ ಮಾಡ್ತಾರೆ ಏನೂ ಗೊತ್ತಿಲ್ಲ. ಇನ್ನು ಇವತ್ತಿನ ಪ್ರಮಾಣ ವಚನದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶವನ್ನು ನಾನು ನೋಟ್ ಮಾಡಿದ್ದೇನು ಕೇಳಿದ್ರೆ, ಒಟ್ಟು 9 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅವರೆಲ್ಲರೂ ಕೂಡ ದೇವರ ಹೆಸರಿನಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು. ಮಿತ್ರರೇ, ಇದು ತಮಿಳುನಾಡಿನಲ್ಲಿ ಬಹಳ ವಿಶೇಷ. ಯಾಕೆ ಅಂತಂದ್ರೆ ಈ ಹಿಂದೆ ಇದ್ದಂತಹ DMK ಸರ್ಕಾರ ದೇವರು ಅಂತಂದ್ರೆ ಆಗ್ತಾ ಇರಲಿಲ್ಲ. ದೇವಸ್ಥಾನದ ಹಣ ಬೇಕು, ಹುಂಡಿ ದುಡ್ಡು ಬೇಕು, ದೇವಸ್ಥಾನದ ಚಿನ್ನ ಬೇಕು, ಸರ್ಕಾರದ ಚಿಹ್ನೆ ಕೂಡ ದೇವಸ್ಥಾನದ್ದೇ ಬೇಕು. ಆದ್ರೆ ಅವರಿಗೆ ದೇವರು ಅಂತಂದ್ರೆ ಆಗ್ತಾ ಇರಲಿಲ್ಲ. ಸನಾತನ ಧರ್ಮವನ್ನೇ ನಾಶ ಮಾಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು.
ಇದ್ರು. ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ಇಲ್ಲೆಲ್ಲ ಪೂಜೆ ಮಾಡ್ತಾ ಇರಲಿಲ್ಲ. ಯಾವುದೇ ಅರ್ಚಕರಿಗೆ ಆಹ್ವಾನವನ್ನೇ ಕೊಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಡಿಎಂಕೆ ಸರ್ಕಾರ ಈ ನೆಲದ ಸಂಸ್ಕೃತಿಯ ವಿರುದ್ಧವಾಗಿತ್ತು. ಆದರೆ ವಿಜಯ್ ಸರ್ಕಾರ ಆ ಟ್ರೆಡಿಷನ್ ಅನ್ನ ಬ್ರೇಕ್ ಮಾಡಿ ತಮಿಳುನಾಡಿನಲ್ಲಿ ಹೊಸ ಮಾದರಿಯನ್ನ ಜಾರಿಗೆ ತರುವಂತಹ ಭರವಸೆಯನ್ನಂತೂ ಮೂಡಿಸಿದೆ. ಅಂದ್ರೆ ನಾವು ಯಾವುದೇ ಧರ್ಮವನ್ನ ವಿರೋಧಿಸೋದಿಲ್ಲ, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಆಗತ್ತೆ ಅಂತ. ಆದರೆ ವಿಜಯ್ ಇದನ್ನ ಕಂಪ್ಲೀಟ್ ಆಗಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗತ್ತಾ? ಸರ್ವಧರ್ಮ ಸಮಭಾವವನ್ನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗತ್ತಾ? ಈ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಯಾಕೆ ಗೊತ್ತಾ? ವಿಜಯ್ಗೆ ಈಗ ಬೆಂಬಲ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಕೇವಲ ಲೆಫ್ಟಿಸ್ಟ್ಗಳಲ್ಲ, ಅಲ್ಟ್ರಾ ಲೆಫ್ಟಿಸ್ಟ್ಗಳು. ಮೊದಲನೇದಾಗಿ ಕಾಂಗ್ರೆಸ್, ಎರಡನೇದಾಗಿ ವಿಸಿಕೆ, ಮೂರನೇದಾಗಿ ಲೆಫ್ಟ್ ಪಾರ್ಟಿಗಳು, ನಾಲ್ಕನೇದಾಗಿ ಮುಸ್ಲಿಂ ಲೀಗ್. ಇವ್ರು ಯಾರನ್ನೂ ಕೂಡ ನೀವು ಲೆಫ್ಟಿಸ್ಟ್ಗಳು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಅಲ್ಟ್ರಾ ಲೆಫ್ಟಿಸ್ಟ್ಗಳು ಅಂತ ಕರಿಬೇಕು. ಇಂಥವರನ್ನ ಸರ್ಕಾರದ ಭಾಗವಾಗಿ ಇಟ್ಕೊಂಡು ಅವರ ಮುಲಾಜಿನಲ್ಲೇ ರಚಿಸಿರುವಂತಹ ಸರ್ಕಾರದಲ್ಲಿ ಸರ್ವಧರ್ಮ ಸಮಭಾವ, ಎಡಪಂಥ ಬಲಪಂಥವನ್ನ ಬ್ಯಾಲೆನ್ಸ್ ಮಾಡಿ ನಾನು ಸೆಂಟ್ರಲ್ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗತ್ತಾ? ಇದು ನಿಜಕ್ಕೂ ಕೂಡ $1 ಮಿಲಿಯನ್ ಪ್ರಶ್ನೆ. ಇನ್ನು ವಿಜಯ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಪ್ರಧಾನಿ ಈ ಬಗ್ಗೆ ಟ್ವೀಟ್ ಮಾಡಿಬಿಟ್ಟು, ಸಿ ಜೋಸೆಫ್ ವಿಜಯ್ ಅವರು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಅವರ ಆಡಳಿತಾವಧಿ ಯಶಸ್ವಿಯಾಗಲಿ ಅಂತ ನಾನು ಶುಭ ಕೋರ್ತೀನಿ. ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೈ ಜೋಡಿಸಿ ನಿರಂತರವಾಗಿ ಕೆಲಸ ಮಾಡಲಿದೆ. ಹೀಗಂತ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರಿದ್ದಾರೆ. ಇನ್ನೊಂದು ಕಡೆ ಟಿವಿಕೆ ಜೊತೆಗೆ ಕಾಂಗ್ರೆಸ್ ಸೇರ್ಕೊಂಡಿದೆಯಲ್ಲ, ಅದಕ್ಕೆ ಪ್ರಧಾನಿ ಬೆಂಗಳೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ತೀವ್ರವಾಗಿ ಜಾಡಿಸಿದ್ದಾರೆ. ಕಳೆದ 25-30 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಡಿಎಂಕೆಯ ಸಂಬಂಧ ಬಹಳ ಅವಿನಾಭಾವವಾಗಿತ್ತು. ಈ ಹಿಂದೆ 10 ವರ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಸಂಕಟದಿಂದ ಪಾರು ಮಾಡಿದ್ದೇ ಡಿಎಂಕೆ. ಆದ್ರೆ ಇವತ್ತು ಡಿಎಂಕೆ ಅಧಿಕಾರದಿಂದ ಹೋಯಿತು ಅಂತ ತಕ್ಷಣ ಕಾಂಗ್ರೆಸ್ ಅವರ ಕೈ ಬಿಟ್ಟಿದೆ. ಅಧಿಕಾರದ ಲಾಲಸೆಯಿಂದ ಹೊಸಬರ ಕೈ ಹಿಡಿದಿದೆ. ಈ ಕಾಂಗ್ರೆಸ್ ಅನ್ನು ನಂಬೋದಕ್ಕೆ ಯೋಗ್ಯವಾ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಅವರ ನಡೆಯನ್ನ ನೋಡಿದ್ರೆ ಡಿಎಂಕೆಯ ಜೊತೆಗೆ ಇನ್ಯಾವತ್ತೂ ಕೂಡ ಮೈತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಡಿಎಂಕೆಯು ಕೂಡ ಕಾಂಗ್ರೆಸ್ನಿಂದ ಬಹಳಷ್ಟು ದೂರ ಹೋಗ್ಬಿಟ್ಟಿದೆ. ಇದು ಡೆಫಿನೆಟ್ ಆಗಿ ರಾಷ್ಟ್ರ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ತಮಿಳುನಾಡಿನಲ್ಲಿ ಇವತ್ತಾದಂತಹ ಬೆಳವಣಿಗೆಗಳು, ವಿಜಯ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಇದೆಯಾ? ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ತಾರೆ ಅಂತ ನಿಮಗೆ ಅನಿಸುತ್ತಾ? ಇದೆಲ್ಲದರ ಬಗ್ಗೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.